ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಅರುಣಾಚಲಕ್ಕೆ ಹೋದ ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ. ನಾವು ಹೇಗೆಲ್ಲ ಪ್ರಯಾಣ ಮಾಡಿದ್ವಿ, ಅಲ್ಲಿ ಹೇಗೆಲ್ಲ ದೇವರ ದರ್ಶನ ಎಲ್ಲ ಮಾಡಿದ್ವಿ, ಹಾಗೆ ಮತ್ತು ಗಿರಿ ಪ್ರದಕ್ಷಿಣೆ ಎಲ್ಲ ಹೇಗೆಲ್ಲ ಹಾಕಿದ್ವಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಈಗ ನಾವು ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಟ್ರೈನ್ ಬರೋದಕ್ಕೆ ಸ್ವಲ್ಪ ಟೈಮ್ ಇತ್ತು, ಹೀಗಾಗಿ ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದರು ನೋಡಿ. ಎಲ್ಲ ಸೆಲ್ಫಿ ತಗೋತಾ ಮಕ್ಕಳು ಎಲ್ಲ ಆಟ ಆಡ್ತಾ ಸ್ಟೇಷನಲ್ಲಿ ಇದ್ದರು. ಹಾಗೆ ನೋಡಿ, ಈ ಕಡೆ ಎಲ್ಲ ಟ್ರೈನು ಸ್ಟೇಷನ್ನು ಎಲ್ಲರೂ ಮಾತಾಡ್ಕೋತಾ ನಿಂತಿದ್ರು. ಹಾಗೆ ನಾನು ವಿಡಿಯೋ ಎಲ್ಲ ಮಾಡಿಕೊಂಡೆ, ಸ್ಟೇಷನದ್ದೆಲ್ಲ ವಿಡಿಯೋ ಮಾಡಿಕೊಂಡೆ. ಈಗ ನೋಡಿ ಟ್ರೈನ್ ಬಂತು, ಟ್ರೈನ್ ಹತ್ತಿದ್ದೀವಿ, ಈಗ ಹೋಗ್ತಾ ಇದ್ದೀವಿ ನೋಡಿ. ಈಗ ಅರುಣಾಚಲಕ್ಕೆ ರೀಚ್ ಆದ್ವಿ. ಬೆಳಗ್ಗೆ 4:15 ಆಗಿತ್ತು. ಇನ್ನು ಬೆಳಕು ಸರಿಯಾಗಿ ಬರ್ತಾ ಇರಲಿಲ್ಲ. ಆವಾಗನೇ ನಾವು ಅಲ್ಲಿ ರೀಚ್ ಆಗಿದ್ವಿ. ಅಲ್ಲಿಂದ ನಾವು 2 ಆಟೋ ಮಾಡಿಕೊಂಡು ಅಲ್ಲಿಂದ ನಾವು ದೇವಸ್ಥಾನದ ಹತ್ತಿರ ಬಂದು ಎಲ್ಲ ರೂಮ್ ಎಲ್ಲ ಎಲ್ಲಿ ಸಿಗತ್ತೆ ಅಂತ ಕೇಳಿ ಮಾಡಿ ಎಲ್ಲರೂ ಹೋಗಿ ಕೇಳಿಕೊಂಡು, ಗಂಡು ಮಕ್ಕಳು ಎಲ್ಲ ಹೋಗಿ ಕೇಳಿಕೊಂಡು ಎಲ್ಲ ರೂಮ್ ಎಲ್ಲ ಹಿಡ್ಕೊಂಡು ಬಂದರು. ಅಲ್ಲಿ ತನಕ ನಾವು ಅಲ್ಲಿ ಕೂತಿದ್ವಿ, ಲಗೇಜ್ ಎಲ್ಲ ಇಟ್ಕೊಂಡು ಎಲ್ಲ ಫ್ರೆಶಪ್ ಆಗಿ ಬೆಳಗ್ಗೆ 8 ಗಂಟೆಗೆ ಹೊರಗೆ ಬಂದ್ವಿ ನೋಡಿ. ಹೊರಗೆ ಬಂದು ಗಿರಿ ಪ್ರದಕ್ಷಿಣೆ ಹಾಕಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಮಕ್ಕಳಿಗೆಲ್ಲ ಎತ್ಕೊಂಡು ಹೋಗೋದಕ್ಕಾಗಲ್ವಲ್ಲ, ಹೀಗಾಗಿ ಅವರಿಗೆ ಅಂತಲೇ ಸ್ಪೆಷಲ್ ಗಾಡಿಗಳು ಇರುತ್ತೆ ಅಲ್ಲಿ. 3 ಗಾಡಿಗಳು ತೊಗೊಂಡಿದ್ವಿ. ನಮ್ಮ ಮಕ್ಕಳು, ಸಣ್ಣ ಮಕ್ಕಳು 3 ಮಕ್ಕಳಿದ್ವು, ಮೊಮ್ಮಕ್ಕಳು, ಹಾಗೆ ನಮ್ಮ ಸಂಬಂಧಿಕರ ಇನ್ನೊಂದು 4 ಮಕ್ಕಳು ಇದ್ದು 4 ಗಾಡಿಗಳನ್ನು ಬುಕ್ ಮಾಡಿಕೊಂಡು ಅವ್ರನ್ನೆಲ್ಲ ಕೂರಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ಎಲ್ಲರೂ ಫೋಟೋ ಎಲ್ಲ ತೆಗೆದುಕೊಳ್ತಾ ಇದ್ದರು ನೋಡಿ. ಎಲ್ಲ ಫೋಟೋಗಳನ್ನೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಈ ಕಡೆ ಎಲ್ಲ ನೋಡಿ ದೇವಸ್ಥಾನದ ಹತ್ತಿರ, ಇದು ಮೇನ್ ದೇವಸ್ಥಾನದ ಹತ್ತಿರ ಇದು ನಾವು ಈಗ ಇರೋದು. ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಅಲ್ಲಿ ಒಂದು ಬತ್ತಿ ಸಿಗತ್ತೆ, ತೆಂಗಿನಕಾಯಿ ಮೇಲೆ ಬತ್ತಿ ಇಟ್ಕೊಂಡು ಎಲ್ಲ ಆರತಿ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನೆಲ್ಲ ನಾವು ಬೇಡಿಕೊಂಡು ದೇವರಿಗೆ ಆರತಿ ಮಾಡಿಕೊಂಡು ನಾವು ಅಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ನನ್ನ ಹತ್ರ ಅದು ಆರತಿ ಮಾಡ್ಕೊಂಡಿರೋ ವಿಡಿಯೋ ಇರಲಿಲ್ಲ, ಹೀಗಾಗಿ ಹಾಕೋಕ್ಕಾಗಲಿಲ್ಲ. ಈಗ ನೋಡಿ ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಹಾಕಬೇಕಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಗಿರಿ ಪ್ರದಕ್ಷಿಣೆ ಅಂತ ಹೇಳಿ ಸಪ್ರೇಟ್ ಜಾಗ ಏನಿಲ್ಲ ಅಲ್ಲಿ, ಊರನ್ನೇ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಊರಿಂದನೇ ಎಲ್ಲ ಸುತ್ತು ನಾವು ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಇವರೆಲ್ಲ ನೋಡಿ ಗಿರಿ ಪ್ರದಕ್ಷಿಣೆ ಹಾಕೋ ಜನನೇ ಇವರು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಇದು ಶಿವನ ನಾಮ ಎಲ್ಲ ಹಚ್ಕೋತಾ ಇದ್ದರು ಎಲ್ಲರೂ. ಅವರು ಬಂದು ಕೇಳ್ತಾ ಇದ್ದರು, ಹಾಗೆ ಎಲ್ಲರೂ ಹಚ್ಕೊಂಡ್ವಿ, ನಾವು ನಾಮನ ಹಚ್ಕೊಂಡು ಹಾಗೆ ಎಲ್ಲರೂ ಫೋಟೋ ಹೊಡ್ಕೊತಾ ಇದ್ದರು. ಮಕ್ಕಳೆಲ್ಲ ಫೋಟೋ ಹೊಡ್ಕೊತಾ ಇದ್ದರು ನೋಡಿ. ಎಲ್ಲರೂ ಫೋಟೋ ಹೊಡ್ಕೊತಾ ಇದ್ದಾರೆ. ಅಲ್ಲೇ ಎಲ್ಲ ಗಾಡಿಗಳು ಎಲ್ಲ ಅಲ್ಲೇ ಅಡ್ಡಾಡುತ್ತವೆ, ಹೀಗಾಗಿ ಸಪ್ರೇಟ್ ಜಾಗ ಅಂತ ಏನಿಲ್ಲ ಅಲ್ಲಿ. ಹೀಗೆ ಎಲ್ಲ ಊರ ಮೇಲಿಂದನೇ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಸಪ್ರೇಟ್ ಗಿರಿ ಪ್ರದಕ್ಷಿಣೆ ಅಂತ ಸಪ್ರೇಟ್ ಅವರು ಏನು ಮಾಡಿಲ್ಲ, ಆ ಥರ ವ್ಯವಸ್ಥೆ ಏನೂ ಇಲ್ಲ. ಹೀಗಾಗಿ ಊರ ಮೇಲಿಂದಾನೇ, ಮೇನ್ ರೋಡಿಂದಾನೇ ನಾವು ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡಬೇಕು. ಶುರು ಮಾಡಿದ ಮೇಲೆ 14 ಕಿಲೋಮೀಟ್ರನ್ನು ಗಿರಿ ಪ್ರದಕ್ಷಿಣೆ ಹಾಕಬೇಕು. ನಾವು ಬೆಳಿಗ್ಗೆ 8:30 ಸ್ಟಾರ್ಟ್ ಮಾಡಿದ್ವಿ. 8:30 ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಇನ್ನೂ
ಬಿಟ್ಟಿಲ್ಲ ನೋಡಿ. ಇಲ್ಲೇ ಫೋಟೋ ಹೊಡೆಯೋದು, ಹಾಗೆಯೇ ಈಶ್ವರನ ನಾಮ ಹಾಕ್ಕೊಳ್ಳೋದು ಎಲ್ಲ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಇದು ನೋಡಿ ಮೇನ್ ಸೆಂಟರ್ ಇದು ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿಂದ ನಾವು ಶುರು ಮಾಡಬೇಕಾಗತ್ತೆ. ಈಗ ನೋಡಿ ಶುರು ಮಾಡಿದ್ದೀವಿ. ಎಲ್ಲರೂ ಹೋಗ್ತಾ ಇದ್ದಾರೆ ಮಕ್ಕಳನ್ನು ಕರ್ಕೊಂಡು. ನಾನು ಹಿಂದಿಂದ ವಿಡಿಯೋ ಮಾಡ್ತಾ ಬರ್ತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಪೂರ ಮಾಡೋಕ್ಕಂತೂ ಆಗಲ್ಲ. ಈಗ ನೋಡಿ ಮೇನ್ ರೋಡಿಂದನೇ ಇಡೀ ಊರನ್ನು ನಾವು ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಮಧ್ಯದಲ್ಲಿ ಗಿರಿಪರ್ವತ ಇರೋದು, ಸುತ್ತಲೂ ಊರಿದೆ, ಮಧ್ಯದಲ್ಲಿ ಗಿರಿಪರ್ವತ ಇದೆ, ದೇವಸ್ಥಾನ ಮಧ್ಯದಲ್ಲಿದೆ. ನಾವು ಹೋಗುವಾಗ 8 ಲಿಂಗಗಳು ಸಿಗುತ್ತವೆ. 9ನೇ ಲಿಂಗವೇ ಅರುಣಾಚಲೇಶ್ವರ. ಈಗ ನಾವು ಹೋಗಬೇಕಾದ್ರೆ ಎಲ್ಲ ಲಿಂಗಗಳನ್ನು ಭೇಟಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾನು ವಿಡಿಯೋ ಮಾಡಬೇಕಂತ ನೋಡಿದೆ ಎಲ್ಲ ದೇವಸ್ಥಾನದ್ದು, ಆದರೆ ಅಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಎಲ್ಲೆಲ್ಲಿ ಸ್ವಲ್ಪ ಆಗುತ್ತೋ ಅಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ. ಒಂದೊಂದು ಕಡೆ ಭಾಳ ಸ್ಟ್ರಿಕ್ ಇತ್ತು, ವಿಡಿಯೋ ಮಾಡಲಿಕ್ಕೆ ಕೊಡಲಿಲ್ಲ. ಹೀಗಾಗಿ ಈಗ ಮಧ್ಯದಲ್ಲಿ ನೋಡಿ ಹೋಟೆಲಿಗೆ ಬಂದು ಚಹಾ ಕುಡಿತಾ ಇದ್ದೀವಿ. ಚಹಾ ನಾಷ್ಟ ಮಾಡಿಕೊಂಡು ಹಾಗೆ ಮತ್ತೆ ಗಿರಿ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ನೋಡಿ. ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೀಗೆ 8 ಲಿಂಗಗಳು ಸಿಗುತ್ತವೆ. ತುಂಬ ದೇವಸ್ಥಾನಗಳಿವೆ. ಆ ಎಲ್ಲ ಲಿಂಗಗಳನ್ನು ದರ್ಶನ ಮಾಡಿಕೊಂಡು ನಾವು ಹೋಗಬೇಕು ಗಿರಿ ಪ್ರದಕ್ಷಿಣೆಗೆ. ನಾವು ಹೋಗಿರೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ನಸುಕಿನಲ್ಲೇ 4 ಗಂಟೆ ಈ ಥರ ಹೋಗ್ತಾರೆ. ಅಂದರೆ ಬಿಸಿಲು ಬರೋದ್ರೊಳಗೆ ಗಿರಿ ಪ್ರದಕ್ಷಿಣೆ ಮುಗಿದು ಬಿಡುತ್ತೆ. ಈಗ ನಾವು ಬಿಟ್ಟಿರೋದೇ 8:30ಗೆ ಬಿಟ್ಟಿದ್ದೀವಿ. ನಮಗೆ ಬಿಸಿಲು ಬಂದ ಮೇಲೆ ನಾವು ಮುಗಿಸೋದು. ಬಿಸಿಲು ಬಂದಾಗ ಸ್ವಲ್ಪ ಪಾದ ಎಲ್ಲ ಸುಡುತ್ತೆ. ಹೀಗಾಗಿ ಸ್ವಲ್ಪ ಕಷ್ಟ ಆಗತ್ತೆ ಪ್ರದಕ್ಷಿಣೆ ಹಾಕೋದು. ಬೇಗ ಹೋದರೆ ಒಳ್ಳೆಯದು, ಇಲ್ಲ ಅಂದರೆ ರಾತ್ರಿ ಮಾಡಿದರೆ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಅಂದರೆ ಮುಗಿದು ಬಿಡುತ್ತೆ. ಈಗ ನೋಡಿ ಎಷ್ಟು ದೇವಸ್ಥಾನ ಇದೆ ಇಲ್ಲಿ, ಯಾವ್ಯಾವ ಲಿಂಗದ ಹೆಸರೆಲ್ಲ ಇದೆ. ಆ ಅಕ್ಷರದಲ್ಲಿ ನನಗೆ ಗೊತ್ತಾಗಲಿಲ್ಲ ಯಾವ್ಯಾವ ಹೆಸರು ಅಂತೇಳಿ. ನೋಡಿ ಎಲ್ಲ ದೇವಸ್ಥಾನಗಳು ದರ್ಶನ ತಗೊಂಡು ನಾವು ಹೋಗ್ತಾ ಇದ್ವಿ. ಇಲ್ಲಿಂದ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಕೈ ಮುಗಿದು ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ಈಗ ನೋಡಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೀಗೆ 8 ಲಿಂಗಗಳನ್ನು ಭೇಟಿ ಕೊಟ್ಟು ಹೋಗಬೇಕಾಗತ್ತೆ. ಈ 8 ಲಿಂಗದ ದರ್ಶನ ಮಾಡಿಕೊಂಡು ಹೋದಾಗಲೇ ನಮ್ಮದು ಗಿರಿ ಪ್ರದಕ್ಷಿಣೆ ಮಾಡಿದ್ದು ಇದು ಆಗತ್ತೆ. ನೋಡಿ ಇಲ್ಲಿ ನವಗ್ರಹಗಳಿದೆ, ನವಗ್ರಹಗಳ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಇದೇ ನೋಡಿ ಇಲ್ಲಿ ಕಾಣ್ತಾ ಇರೋದು ಗಿರಿ ಪರ್ವತ. ಇದು ಆ ಪರ್ವತ ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಊರಿಂದ ಸುತ್ತನೇ ಇದೆ. ಇದು ಮಧ್ಯದಲ್ಲಿ ಪರ್ವತ ಇದೆ, ಸುತ್ತಲೂ ಊರಿದೆ. ಮೇನ್ ರೋಡಿಂದನೇ ನಾವು ಪ್ರದಕ್ಷಿಣೆ ಹಾಕಬೇಕು. ಇದೇ ಪರ್ವತ ನೋಡಿ ಯಾವ ಥರ ಇದೆ ಪರ್ವತ. ಈಗ ನೋಡಿ ಹಾಗೆ ಹೋಗ್ತಾನೆ ಇದ್ದೀವಿ. ಎಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗ್ತಾನೆ ಇದ್ದೀವಿ. ಈಗ ಬಿಸಿಲು ಬಂದುಬಿಟ್ಟಿದೆ, ಕಾಲೆಲ್ಲ ಸುಡ್ತಾ ಇದೆ. ಈಗ ಲಾಸ್ಟಿಗೆ ನಮಗೆ ಸ್ವಲ್ಪ ಕಷ್ಟ ಆಯಿತು ಬಿಸಿಲು ಬಂದು. ಇಲ್ಲಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ಲಾಸ್ಟಿಗೆ ಕಾಲೆಲ್ಲ ಸುಡ್ತಾ ಇತ್ತು, ತುಂಬ ಕಷ್ಟ ಆಯಿತು. ಕಷ್ಟ ಆದರೂ ನಾವು ಒಂದು ಸ್ವಲ್ಪನೂ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಆದರೂ ನಾವು ಗಿರಿ ಪ್ರದಕ್ಷಿಣೆಯನ್ನು ಪೂರ್ತಿ ಮಾಡಿದ್ವಿ. ಈಗ ನೋಡಿ ಪರ್ವತ ಹೇಗೆ ಕಾಣ್ತಾ ಇದೆ ಇಲ್ಲಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಪರ್ವತ. ನೋಡಿ ಮಧ್ಯದಲ್ಲಿ ನಿಂತು ನಾನು ಸ್ವಲ್ಪ ವಿಡಿಯೋ ಮಾಡ್ಕೋತಾ ಹೋಗಿದ್ದೆ ಪರ್ವತದ್ದು. ಈ ಪರ್ವತನ ನಾವು ಪ್ರದಕ್ಷಿಣೆ ಮಾಡೋದು.
ಈ ಸುತ್ತಲೂ ಊರಿದೆ, ಮಧ್ಯದಲ್ಲಿ ಮಾತ್ರ ಪರ್ವತ ಇದೆ. ಇಲ್ಲಿ ನೋಡಿ, ಇದೊಂದು ದೇವಸ್ಥಾನ. ಎಲ್ಲ ಈಶ್ವರ ದೇವಸ್ಥಾನನೇ, ಎಲ್ಲ ಲಿಂಗಗಳು ಬೇರೆ ಬೇರೆ ಹೆಸರುಗಳಿವೆ. ಅದು ಹೆಸರು ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ಸ್ವಲ್ಪ ಸ್ವಲ್ಪ ಅಲ್ಲಿ ಮಾಡೋಕ್ಕೆ ಬಿಡಲ್ಲ, ಹಾಗೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಕ್ಲಿಯರಾಗಿ ಯಾವುದು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದು ನೋಡಿ ಮೋಕ್ಷ ಬಾಗಿಲು ಅಂತ ಹೇಳಿ, ಮೇನ್ ದೇವಸ್ಥಾನಕ್ಕೆ 3 ಕಿಲೋಮೀಟ್ರ್ ಇದ್ದಾಗ ಈ ಮೋಕ್ಷ ಬಾಗಿಲು ಅಂತ ಸಿಗತ್ತೆ ನಮಗೆ. ಈ ಮೋಕ್ಷ ಬಾಗಿಲಿಗೆ ದಾಟಿ ಬರಬೇಕಂದ್ರೆ ನಾವು ಕ್ಯೂ ಹಚ್ಚಬೇಕಾಗತ್ತೆ. ಕ್ಯೂ ಹಚ್ಕೊಂಡು ಇಲ್ಲಿಂದ ಈ ಒಂದು ಸಣ್ಣ ಬಾಗಿಲಿದೆ, ಇದು ಸಣ್ಣ ಸಂಧಿ ಥರ ಇದೆ ಬಾಗಿಲು. ಅದನ್ನು ನಾವು ದಾಟಿಕೊಂಡು ಬರಬೇಕು. ಅದೊಂದು ದಾಟಿಕೊಂಡು ನೋಡಿ ಇಲ್ಲಿ ಕಾಣ್ತಾ ಇದೆ, ಅದೊಂದು ದಾಟಿಕೊಂಡು ಬಂದರೆ ನಾವು ಏನೇ ಪಾಪ ಮಾಡಿದರೂ ಕಳೆಯುತ್ತದೆ ಅಂತ ಪ್ರತೀತಿ ಇದೆ. ಎಲ್ಲರೂ ದಾಟ್ಕೊಂಡು ಬಂದರು, ಆದರೆ ದಪ್ಪ ಇದ್ದವರಿಗೆ ಮಾತ್ರ ಸಾಧ್ಯ ಆಗಲಿಲ್ಲ ದಾಟ್ಕೊಂಡು ಬರಲಿಕ್ಕೆ. ಅಂದರೆ ದಾರಿ ತುಂಬ ಚಿಕ್ಕದಾಗಿದೆ ಇದು. ನಮ್ಮ ಮನೆಯಲ್ಲಿ ಎಲ್ಲರೂ ದಾಟ್ಕೊಂಡು ಬಂದರು. ಇಲ್ಲಿ ಕ್ಯೂ ಹಚ್ಕೊಂಡು ಹೋಗಬೇಕಾಗತ್ತೆ. ಅದು ನಾನು ಅಲ್ಲಿ ಕ್ಯೂವಲ್ಲಿ ನಿಂತಾಗ ಅವರು ಹೊರಗೆ ಬರೋದೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದೆ. ಈಗ ನೋಡಿ, ಇಲ್ಲೊಂದು ಕೋತಿ ಕೂತು ತಿಂತಾ ಇತ್ತು, ಅದನ್ನು ವಿಡಿಯೋ ಮಾಡಿಕೊಂಡೆ ಹಾಗೆ ನೋಡ್ತಾ. ನೋಡಿ ಹೇಗೆ ಕುಂತು, ತುಂಬ ಕೋತಿಗಳಿವೆ ಇಲ್ಲಿ. ಕುಂತು ಹೇಗಿದೆ ತಿಂತಾ ಇದೆ ನೋಡಿ. ಯಾರಿಗೂ ಏನೂ ಮಾಡಲ್ಲ, ಅಲ್ಲೇ ಕೂತಿರ್ತವೆ ಕೋತಿಗಳು. ನೋಡಿ, ಈಗ ಮೋಕ್ಷ ಬಾಗಿಲಿಗೆ ಹತ್ತಿರಕ್ಕೆ ಬಂದಿದ್ದೀವಿ ನಾವು. ಇನ್ನೊಂದು ಸ್ವಲ್ಪ ಲೈನ್ ಇದೆ. ಇದೇ ನೋಡಿ ಕಾಣ್ತಾ ಇರೋದು, ಅಲ್ಲೇ ಸ್ವಲ್ಪನೇ ಲೈನ್ ಇದೆ. ಈಗ ನನಗೆ ನೆಗಡಿ ಆಗಿದೆ, ಹೀಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ದನಿ ಇದಾಗ್ತಾ ಇದೆ, ಕ್ಷಮಿಸಿ. ಈಗ ನೋಡಿ ಹತ್ತಿರಕ್ಕೆ ಬಂದಿದ್ದೀವಿ, ಮೋಕ್ಷ ಬಾಗಿಲದ ಹತ್ತಿರಕ್ಕೆ. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಎಲ್ಲ ಕಡೆ ಕ್ಯೂ ಬರೀ ಕ್ಯೂ ಹಚ್ಚೋದೇ ಆಗಿತ್ತು, ಅಷ್ಟು ರಶ್ ಇತ್ತು ಎಲ್ಲ ಕಡೆ. ಎಲ್ಲ ದೇವಸ್ಥಾನದಲ್ಲೂ ಕ್ಯೂ ಇತ್ತು. ಎಲ್ಲ ದಾಟ್ಕೊಂಡು ಬರೋದ್ರೊಳಗೆ ತುಂಬಾ ಟೈಮ್ ಆಯಿತು ನಮಗೆ. ಇಲ್ಲಿ ಬಂದವರು ಇಲ್ಲಿ ನೀರಡಿಕೆ ಆಗುತ್ತೆ ಅಂಥೇಳಿ ಎಳೆನೀರು ಎಲ್ಲ ಸಿಗತ್ತೆ ಇಲ್ಲಿ. ಇದೊಂದು ಕೊನೆಯದಾಗಿ ನೋಡಿ, ಇದು ಈಶಾನ್ಯ ಲಿಂಗ ಅಂತ ಹೇಳಿ, ಈಶಾನ್ಯ ಲಿಂಗಂ ಕೊನೆಯದಾಗಿ ಲಿಂಗ ಇದು. ಇದಾದ ಮೇಲೆ ಅರುಣಾಚಲೇಶ್ವರನಿಗೆ ಭೇಟಿಯಾಗೋದು ನಾವು. ಈಗ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಮತ್ತೆ ಹೋಗಬೇಕು. ಈಶಾನ್ಯ ಲಿಂಗ ಆದಮೇಲೆ ನಡ್ಕೊಂಡು ಹೋಗಿ ಒಂದೇ ಸಲ ಈಗ ಅರುಣಾಚಲೇಶ್ವರಕ್ಕೆ ಒಳಗಡೆ ಹೋಗೋದು. ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರಬೇಕಾಗತ್ತೆ. ಅಲ್ಲಿ ತುಂಬಾ ಕ್ಯೂ ಇತ್ತು, ಅಲ್ಲಿ ಒಳಗಡೆ ಎಲ್ಲ ಕ್ಯೂ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತು ಹೋಗ್ತಾ ಇದ್ವಿ. ಇಂಥ ಗೋಪುರ 8 ಗೋಪುರ ಇದೆ ಅಲ್ಲಿ, ತುಂಬ ಎತ್ತರ ಗೋಪುರಗಳು, 8 ಗೋಪುರಗಳಿವೆ. ನೋಡಿ, ಎಲ್ಲ ಸಾಮಾನುಗಳು, ದೇವರ ವಸ್ತುಗಳು ಎಲ್ಲ ಸಿಗುತ್ತವೆ ಇಲ್ಲಿ ಪ್ರತಿಯೊಂದು. ಅಲ್ಲಿ ಒಳಗಡೆ ಹೋದಾಗ ನಮಗೆ ವಿಡಿಯೋ ಮಾಡಲಿಕ್ಕೆ ಕೊಟ್ಟಿಲ್ಲ. ಈ ಹೊರಗಡೆ ಸ್ವಲ್ಪ ಮಾಡ್ಕೋತಾ ಇದ್ದೀವಿ ನೋಡಿ ವಿಡಿಯೋಗಳು. ಎಲ್ಲೂ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ತುಂಬಾ ರಶ್ ಇತ್ತು. ಅಲ್ಲಿ ಹೋದವರಿಗೆಲ್ಲ ತುಂಬ ಒಳ್ಳೆಯದಾಗತ್ತೆ ಅಂತೆ. ಹೀಗಾಗಿ ನಮ್ಮ ಮಗಳು ಎಲ್ಲರಿಗೂ ಕರ್ಕೊಂಡು ಹೋಗಿದ್ಲು. ಸಾಧ್ಯವಾದರೆ ನೀವು ಕೂಡ ಒಂದು ಸಲ ಹೋಗಿ ಬನ್ನಿ. ಅಲ್ಲಿ ಹೋದರೆ ಗಿರಿ ಪ್ರದಕ್ಷಿಣೆ ಹಾಕೋದನ್ನು ಮರಿಬೇಡಿ. ಗಿರಿ ಪ್ರದಕ್ಷಿಣೆ ಹಾಕಿದ ಮೇಲೆ ನಾವು ಅಲ್ಲಿ ಹೋದಿದ್ದಕ್ಕೂ ಸಾರ್ಥಕ ಆಗತ್ತೆ. ಇದೇ ನೋಡಿ, ಇಂಥ ಗೋಪುರಗಳು 8 ಗೋಪುರಗಳಿವೆ.
ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಹಳೆ ಕಾಲದ ದೇವಸ್ಥಾನ, ಅದು ಪುರಾತನ ಕಾಲದ ದೇವಸ್ಥಾನ ನೋಡಿ. ಎಲ್ಲ ಎಷ್ಟು ಉದ್ದ ಕ್ಯೂ ಇದೆ, ತುಂಬಾ ಕ್ಯೂ ಇದೆ. ಆ ಕ್ಯೂ ದಾಟೆಲ್ಲ ಹೋಗ್ಬೇಕಂದ್ರೆ ತುಂಬ ಟೈಮ್ ಆಯಿತು ನಮಗೆ. ಈಗ ನೋಡಿ ನಾವು ಕ್ಯೂ ಅಲ್ಲೇ ಇದ್ದೀವಿ. ಅಲ್ಲಿ ಕ್ಯೂ ಅಲ್ಲಿದ್ದಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೆ ನಾನು. ನೋಡಿ ಇದು ಗೋಪುರ ನೋಡಿ ಯಾವ ಥರ ಇದೆ ಗೋಪುರ. ತುಂಬ ದೊಡ್ಡ ದೊಡ್ಡ ಗೋಪುರ ಇದೆ. ನೋಡೋದಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿವೆ ಗೋಪುರಗಳು. ತುಂಬ ರಶ್ ಅಂದರೆ ತುಂಬ ರಶ್ಶು. ನಾವಿನ್ನು ರಜೆ ಟೈಮಲ್ಲಿ ಹೋಗಿಲ್ಲ, ಆದರೂ ಅಷ್ಟು ರಶ್ ಇತ್ತು. ಇದು ಒಳಗಡೆ ನೋಡಿ, ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಈ ಥರ ಇಲ್ಲಿ ನೋಡಿ ನಿಮಗೆ ಎಲ್ಲ ಗೋಪುರಗಳು ಕಾಣ್ತಾ ಇದ್ದಾವೆ ನೋಡಿ. ನೋಡಿ ಈ ಥರ ಇದೆ ನೋಡಿ ಒಳಗಡೆ ಎಲ್ಲ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಎಲ್ಲ. ಇಲ್ಲಿ ಮೇನ್ ದೇವಸ್ಥಾನಕ್ಕೆ ಇನ್ನು ಒಳಗಡೆ ಹೋಗಬೇಕು. ನಾವು ಕ್ಯೂ ಅಲ್ಲಿದ್ದೀವಿ, ಇಲ್ಲಿಂದ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡಿದ್ದೆ. ಇನ್ನು ಮೇನ್ ದೇವಸ್ಥಾನಕ್ಕೆ ನಾವು ಹೋಗಿ ಮುಟ್ಟಿಲ್ಲ, ಹಾಗೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗೋಪುರ ಯಾವ ಥರ ಇದೆ ನೋಡಿ. ತುಂಬ ದೇವರ ಸತ್ಯ ಇದೆ ಅಂತೆ ಇಲ್ಲಿ ಹೋದವರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಅಂತೆ. ಈಗ ನೋಡಿ ಇದು ಮೇನ್ ಒಳಗಡೆ ದೇವಸ್ಥಾನ. ಇದು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಆದರೂ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಕ್ಲಿಯರಾಗಿ ಯಾವುದು ಬಂದಿಲ್ಲ, ಹಾಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲಿ ಬೈತಾರೋ ಅಂತ ಹೆದರಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇದು ಒಳಗಡೆ ನೋಡಿ, ಇದು ಪೂರಾ ಕಲ್ಲಿನ ದೇವಸ್ಥಾನ. ಇದು ತುಂಬ ದೊಡ್ಡದಾಗಿದೆ ದೇವಸ್ಥಾನ, ಮಾತ್ರ ತುಂಬಾ ದೊಡ್ಡದಾಗಿದೆ. ಇದರಲ್ಲಿ ಏನು ಕಾಣ್ತಾ ಇಲ್ಲ ದೇವಸ್ಥಾನ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಹಾಗೆ ದಾಟುವಾಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಮಾತ್ರ. ಎಲ್ಲ ಕಲ್ಲಿಂದ ದೇವಸ್ಥಾನನೇ, ಪ್ರತಿಯೊಂದು ಕಲ್ಲಿಂದನೇ ಮಾಡಿದ್ದಾರೆ ದೇವಸ್ಥಾನ. ತುಂಬ ಸಿಕ್ಕಾಪಟ್ಟೆ ಒಬ್ಬರು ದೂಡ್ತಾ ಇದ್ದರು, ಹಾಗೆ ಜನ ಹಾಕಿ ದೂಡ್ತಾ ಇದ್ದರು. ನಿಲ್ಲೋದಕ್ಕೆ ಕೊಡಲಿಲ್ಲ, ಅಲ್ಲಿ ಅಷ್ಟು ದೂಡ್ತಾ ಇದ್ದರು ಜನ. ಅದರಲ್ಲೇ ಸ್ವಲ್ಪ ನಾನು ವಿಡಿಯೋ ಮಾಡಿಕೊಂಡೆ. ಇದು ದೇವರಂತೂ ಸ್ವಲ್ಪನೂ ಬಂದಿಲ್ಲ ವಿಡಿಯೋದಲ್ಲಿ. ಹಾಗೆ ಲೈಟಿಂಗು ಸ್ವಲ್ಪ ದೇವಸ್ಥಾನ ಅಷ್ಟೇ ಸ್ವಲ್ಪ ಕಾಣ್ತಾ ಇದೆ, ಏನೂ ಕಾಣಲಿಲ್ಲ ಅಲ್ಲಿ. ಈಗ ನೋಡಿ ಈ ಕಡೆ ಬಂದ್ವಿ ನೋಡಿ ಎಲ್ಲ ಕಲ್ಲಲ್ಲೇ ಮಾಡಿರೋ ದೇವಸ್ಥಾನ. ಇದು ಫುಲ್ ಕಲ್ಲು, ತುಂಬ ಹಳೆ ಕಾಲದ್ದು ದೇವಸ್ಥಾನ. ಹೋಮ ಎಲ್ಲ ಹಾಕೋ ಜಾಗ ನೋಡಿ. ಒಬ್ರಿಗೊಬ್ರು ದೂಡ್ತಾನೆ ಇದ್ದಾರೆ ಜನ. ತುಂಬ ರಶ್ ಅಂದ್ರೆ ತುಂಬ ರಶ್. ನಾವು ಈ ಟೈಮಲ್ಲಿ ಹೋದಾಗಲೇ ಇಷ್ಟು ರಶ್, ಇನ್ನೂ ರಜೆ ಟೈಮಲ್ಲಿ ಹೋದ್ರಂತೂ ಮುಗದೇ ಹೋಯಿತು. ಸಾರಿ. ನೋಡಿ ಒಳಗಡೆ ಎಲ್ಲ ನೋಡಿ. ಈಗ ದೇವರ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಾ ಇದ್ದೀವಿ. ಅಲ್ಲಿ ಏನು ತಗೊಳ್ಳಿಕ್ಕೆ ಆಗಲಿಲ್ಲ, ವಿಡಿಯೋ ತಗೊಳ್ಳಿಕ್ಕೆ ಆಗಲಿಲ್ಲ. ನಮಗೆ ನಿಂದಿರಲಿಕ್ಕೆ ಬಿಡಲ್ಲ ಅಲ್ಲಿ, ಅಷ್ಟು ರಶ್ ಅಲ್ಲಿ.
ಒಬ್ರಿಗೊಬ್ರು ಹಾಕಿ ಹಾಗೆ ದುಡ್ತಾ ಇದ್ದರು. ದೇವರ ದರ್ಶನ ಒಂದು ಸ್ವಲ್ಪ ಮಾಡಿಕೊಂಡು ಈ ಕಡೆ ಬಂದ್ವಿ. ಈ ಕಡೆ ಹೊರಗಡೆ ನೋಡಿ, ಇದು ದೇವಸ್ಥಾನದ ಸುತ್ತ ಹೊರಗಡೆ ಈ ಥರ ಇದೆ ನೋಡಿ. ಗೋಪುರಗಳು ನೋಡಿ ಕಾಣ್ತಾ ಇವೆ ನೋಡಿ, ಎಲ್ಲ ಸುತ್ತಲೂ ಗೋಪುರನೇ ಕಾಣ್ತಾ ಇವೆ. ಹಾಗೆ ಹೊರಗಡೆ ಬಂದು ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಊಟದ ಲೈನಿಗಂತ ಹೋದ್ವಿ. ಅಲ್ಲಿ ನಮಗೆ ಆ ಟೈಮಲ್ಲಿ ಅಲ್ಲಿ ಊಟದ ಟೈಮ್ ಆಗಿಬಿಟ್ಟಿತ್ತು, ಊಟ ಸಿಗಲಿಲ್ಲ. ಅಲ್ಲೇ ಪ್ರಸಾದ ತಗೊಂಡು ಹಾಗೆ ಬಂದ್ವಿ. ನೋಡಿ, ದೇವಸ್ಥಾನ ಒಳಗಡೆ ತುಂಬಾ ದೊಡ್ಡದಾಗಿದೆ. ಈ ಥರ ಹೊರಗಡೆ ಕೂಡಲಿಕ್ಕೆ ಎಲ್ಲ ಜನರಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಹೊರಗಡೆ ಬಂದು ಎಲ್ಲ ದೇವಸ್ಥಾನ ಎಲ್ಲ ನೋಡ್ತಾ ಇದ್ವಿ ನಾವು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಹೊರಗೆ ಬಂದ್ವಿ. ಈಗ ನೋಡಿ ಹೊರಗಡೆ ಬಂದ್ವಿ, ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಅಲ್ಲೇ ಒಳಗಡೆ ಕೂತು ಬಂದ್ವಿ. ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದು ಸಲ ಭೇಟಿ ಕೊಡಿ. ಮತ್ತೆ ಸಿಗೋಣ. ನಮಸ್ಕಾರ.